ಹೌದು, ವಿಜಯ್ ರಾಘವೇಂದ್ರ ಅವರು ತಮ್ಮ ಒಂದು ಎರಡನೇ ಮದುವೆಯ ಬಗ್ಗೆ ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ. ಅದುವೇ ತಾವು ಮದುವೆ ಆಗೋದಿಲ್ಲ ಅಂತ ಕೂಡ ಕಡಾಖಂಡಿತವಾಗಿ ಕೂಡ ತಿಳಿಸಿದ್ದಾರೆ. ಸೊ ಎಸ್ ಹೌದು, ಬಹಳಷ್ಟು ಸುದ್ದಿಗಳು ಗಾಸಿಪ್ಗಳು ಕೂಡ ಓಡಾಡ್ತಾ ಇತ್ತು, ಹಬ್ಬಿತ್ತು. ಸೊ ಹೀಗಾಗಿ ಅದೇ ಒಂದು ವಿಚಾರವಾಗಿ ನಾನು ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅವರು ಮಾಡೋದನ್ನ ಮಾಡ್ತಾರೆ, ಹೇಳೋದನ್ನ ಹೇಳ್ತಾರೆ, ಬಟ್ ಅದಕ್ಕೆಲ್ಲ ನಾನು ಕಿವಿ ಕೊಡೋದಿಲ್ಲ. ಬಟ್ ಅದು ಸಾಧ್ಯವೂ ಕೂಡ ಆಗೋದಿಲ್ಲ ಎನ್ನುವಂತ ಮಾತನ್ನ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಯಾಕಂದ್ರೆ ಸ್ಪಂದನನೇ ಮೊದಲು, ಸ್ಪಂದನನೇ ಮನೆ ಕೊನೆ. ಅವರ ಒಂದು ಜಾಗಕ್ಕೆ ಬೇರೆ ಯಾರು ಕೂಡ ಬರೋಕೆ ಸಾಧ್ಯ ಇಲ್ಲ ಎಂಬುವಂತ ಒಂದು ಮಾತನ್ನ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಸೊ ಹೀಗಾಗಿ ವಿಜಯ್ ರಾಘವೇಂದ್ರ ಎರಡನೇ ಮದುವೆ ಆಗೋದಿಲ್ಲ ಅಂತ ಎಲ್ರಿಗೂ ಕೂಡ ಈಗ ಗೊತ್ತಾಗಿದೆ. ಪ್ರತಿಯೊಬ್ಬರು ಕೂಡ ಅಷ್ಟೇನೆ ತುಂಬಾ ಚೆನ್ನಾಗಿ ವಿಜಯ್ ರಾಘವೇಂದ್ರ ಅವರ ನಟನೆಯನ್ನ ಇಷ್ಟಪಡ್ತಾರೆ, ಅವರ ಸಿನಿಮಾಗಳನ್ನ ನೋಡ್ಬೇಕು ಅಂತ ಕಾಯ್ತಾ ಇರ್ತಾರೆ. ಈಗ ಸದ್ಯಕ್ಕೆ ಸುಬ್ರಹ್ಮಣ್ಯಪ್ಪ ಅಂತ ಒಂದು ಸಿನಿಮಾವು ಕೂಡ ಬರುತ್ತೆ. ಜೊತೆಗೆ ಅದಾದ ಬಳಿಕ ರಿಪ್ಪನ್ ಸ್ವಾಮಿ ಎಂಬ ಒಂದು ಸಿನಿಮಾವು ಕೂಡ ಬರುತ್ತೆ. ಈ ಒಂದು ಸಿನಿಮಾನ ನೋಡಿ ಜನರು ಕೂಡ ಎಂಜಾಯ್ ಮಾಡಬಹುದು. ಬಹಳಷ್ಟು ಕುತೂಹಲದಿಂದ ಕಾತುರದಿಂದ ಜನರು ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ನಿಮ್ಗೇನ್ ಅನ್ಸುತ್ತೆ ಇದ್ರ ಬಗ್ಗೆ? ನೀವು ಕೂಡ ಹೊಸ ವಿಜಯ್ ರಾಘವೇಂದ್ರ ಅವರ ಸಿನಿಮಾಗಳನ್ನ ನೋಡ್ತೀರಾ? ತಪ್ಪದೆ ಕಮೆಂಟ್ ಮಾಡಿ. ಎಲ್ಲ ಕಡೆ ವಿಡಿಯೋನ